ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಪ್ರಸಾದಿಯವರು ಭೂಮಿನ ನೋಡೋಕ್ಕಂತ ಅಜ್ಜಿ ಮನೆಗೆ ಬಂದಿರ್ತಾರೆ. ಪ್ರಸಾದಿಯವರು ಎಲ್ಲರ ಹತ್ರ ಹೋಗ್ಬಿಟ್ಟು ಹೊಗಳ್ಬಿಟ್ಟು ಒಬ್ರೊಬ್ಬರನ್ನೇ ಮಾತಾಡ್ಸ್ಕೊಂಡು ಬಂದಿರ್ತಾರೆ. ಈಗ ಎಲ್ಲರನ್ನೂ ಮಾತಾಡ್ಸಾದ್ಮೇಲೆ ಚಂದ್ರಿಕಾ ಅವ್ರ ಹತ್ರ ಬರ್ತಾರೆ. ಪ್ರಸಾದಿಯವರು ಚಂದ್ರಿಕಾ ಅವ್ರು ನೋಡ್ಬಿಟ್ಟು, ಆಹಾ ಮೋಹಕತಾರೆ ಮೋಹಿನಿ ಆಂಟಿ, ನಿಮಗೇನು ಏಜೇ ಆಗಲ್ವಾ? ಇಲ್ಲಾಂದರೆ ಏಜೇ 16 ವರ್ಷ 2 ತಿಂಗಳ ಮೇಲೆ ಸ್ಟಕ್ ಆಗಿಬಿಟ್ಟಿದ್ಯಾ? ನೀವೇನು ಇಷ್ಟು ಚೆನ್ನಾಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ತುಂಬ ಹೊಗಳ್ತಿರ್ತಾರೆ. ಅದಕ್ಕೆ ಚಂದ್ರಿಕಾ ಅವರು ನಾಚ್ಕೊಂಬಿಟ್ಟು ಸುಮ್ಮನಿರು ಪ್ರಸಾದಿ ಅಂತ ಹೇಳ್ತಿರ್ತಾರೆ. ಪ್ರಸಾದಿಯವರು ರಾಧಾ ಅವ್ರ ಹತ್ರ, ಅಮ್ಮ ನಾನು ಹೇಳಿದೆ ನಿಜ ಅಂದ್ಕೊಂಬಿಟ್ಟಿದ್ದಾರೆ ಇವರು ಅಂತ ಹೇಳ್ತಿರ್ತಾರೆ. ಹಾಗೆ ಮಾತಾಡ್ಕೊಂಡ್ಬಿಡು ಕೇಶವ್ ಅವ್ರ ಹತ್ರ ಹೋಗ್ಬಿಟ್ಟು, ಇಲ್ಲೆಲ್ಲೋ ಸೇದೋಗಿರೋ ಸ್ಮೆಲ್ ಬರ್ತಿದೆಯಲ್ಲ, ಯಾರೋ ನನ್ನ ನೋಡ್ಬಿಟ್ಟು ತುಂಬ ಹುರ್ಕೊತಿದ್ದಾರಲ್ಲ, ನೀವೇನ ಕೇಶವ್ ಮಾವ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ. ಹೌದೌದು, ಈ ಕತ್ತೆಗೂ ಒಂದು ಕಾಲ ಬರುತ್ತಂತ ಹೇಳ್ತಾರಲ್ಲ, ಅದು ನಿನ್ನೂ ನೋಡೇ ಹೇಳಿರಬೇಕು ಅಂತ ಹೇಳ್ತಿರ್ತಾರೆ. ಪ್ರಸಾದಿಯವರು ನೋಡಮ್ಮ ಹೇಗೆ ಹೇಳ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ರಾಧಾ ಅವರು, ರೀ ಅವನು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ, ಯಾಕೆ ಅವನು ಸುಮ್ಮನೆ ಬೈತಿದ್ದೀರಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕೇಶವ್ ಅವರು, ಲೇ ನಿನ್ನಿಂದನೇ ಕಣೆ ಅವನು ಹಾಳಾಗಿರೋದು, ನೋಡು ಹೆಂಗೆ ಬಂದಿದ್ದಾನೆ ಅಂತ, ಒಳ್ಳೆ ಬಲೂನ್ ಮಾರೋನ್ ಥರ ಬಂದಿದ್ದಾನೆ ಅಂತ ಹೇಳ್ತಿರ್ತಾರೆ. ಪ್ರಸಾದಿಯವರು, ಮಾವ ಯು ಆರ್ ಜಲಸ್ ಆಫ್ ಮೈ ಬಲೂನ್ ಆ್ಯಂಡ್ ಮೈ ಬ್ಯೂಟಿ, ಲೀವ್ ಇಟ್ ಅಂತ ಹೇಳ್ತಿರ್ತಾರೆ. ಪ್ರಸಾದಿಯವರು, ಬೈ ದ ವೇ ನನ್ನ ಮಂದಾಕಿಣಿ ಆಂಟಿ ಎಲ್ಲಿ ಅಂತ ಕೇಳ್ತಿರ್ತಾರೆ. ರಾಧಾ ಅವರು, ನಿನಗೋಸ್ಕರನೇ ಕಾಯ್ತಿದ್ದಾರೆ ಕಣೋ ಎಲ್ಲ, ಹೋಗು ಒಳಗಡೆ ಇದ್ದಾರೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಾರೆ. ಪ್ರಸಾದಿಯವರು ಮಂದಾಕಿಣಿ ಡಾರ್ಲಿಂಗ್ ಅಂತ ಅಂದ್ಕೊಂಡು ಬಂದ್ಬಿಟ್ಟು ಬ್ಲೆಸ್ ಮೀ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಿಂಗಮ್ಮಜ್ಜಿಯವರು, ಗಾಡ್ ಬ್ಲೆಸ್ ಯು ಮೈ ಸನ್, 10 ಮಕ್ಕಳನ್ನ ಎತ್ಬಿಟ್ಟು ಅಂತ ಹೇಳೋಷ್ಟು ಅಜಿತ್ತು ಸತ್ತೋಗ್ಲಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಏನೂ ಸತ್ತೋಗ್ಲಿಲ್ಲ ಅಂತ ಪ್ರಸಾದಿಯವರು ಕೇಳಿದ ತಕ್ಷಣ ಸೊಳ್ಳೆ ಅಂತ ಹೇಳ್ತಿರ್ತಾರೆ. ಪ್ರಸಾದಿಯವರು 10 ಮಕ್ಕಳನ್ನ ಎತ್ಬಿಟ್ಟು ನಿನಗೆ ಕೊಟ್ಬಿಟ್ಟು ನಾನು ನನ್ನ ಹೆಂಡ್ತಿ ಜಾಲಿಯಾಗಿರ್ತೀವಿ ಅಂತ ಹೇಳ್ತಿರ್ತಾರೆ. ಎಲ್ಲಿ ನನ್ನ ಡಾರ್ಲಿಂಗು ಅಂತ ನೋಡ್ತಿರ್ತಾರೆ. ಸಂಗೀತ ಅವ್ರ ಹತ್ರ ಹೋಗ್ಬಿಟ್ಟು ಸೈಡಿಗೆ ಬನ್ನಿ ಬಬ್ಬಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡುಕ್ತಿರ್ತಾರೆ. ಭೂಮಿ ಅದೇ ಸಮಯಕ್ಕೆ ನಡ್ಕೊಂಡು ಬರ್ತಿರ್ತಾರೆ. ಅದನ್ನ ನೋಡ್ಬಿಟ್ಟು ಪ್ರಸಾದಿಯವರು ಅವ್ರನ್ನೇ ನೋಡ್ತಾ, ಓ 1996 ಸುಲೋಚನಾ ಬೇಬಿ ಅಂತ ಹೇಳ್ತಿರ್ತಾರೆ. ರಾಧಾ ಅವರು, ಸುಲೋಚನಾನಾ, ಅವ್ರು ಯಾರೋ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಪ್ರಸಾದಿಯವರು, ಅದೊಂದು ದೊಡ್ಡ ಕತೆ, ಸುಮಾರು 4-5 ವರ್ಷಗಳ ಹಿಂದೆ ನನ್ನ ಹಿಂದೆ ಸಾವಿರಾರು ಜನ ಹುಡುಗಿರು ಓಡಾಡ್ತಿದ್ರು. ನಾನು ಅವ್ರು ಯಾರ ಕೈಗೂ ಸಿಕ್ಬಿಡ್ತಿರ್ಲಿಲ್ಲ. ಅದು ಹೆಂಗೆ ಸಿಕ್ಬಿಡ್ತೀನಿ ಅಂತ ಅವರಿಂದ ಅಂಧಾರಾಗ್ತಿದ್ದೆ. ಅವ್ರ ಕೈಗೆ ಸಿಕ್ಬಿಡ್ತೀನ ಅಂತ ಒಂದು ಪಾಳು ಬಿದ್ದಿರೋ ಬಂಗ್ಲೆಯಲ್ಲಿ ಹೋಗಿ ಸೇರ್ಕೊಂಬಿಟ್ಟೆ. ಆ ಬಂಗ್ಲೆಯಲ್ಲಿ ಹಾಲಲ್ಲಿ ಫ್ರಂಟಲ್ಲಿ 4x4 ವಾಲಲ್ಲಿ ಇದ್ದಿದ್ದೇ ನನ್ನ ಸುಲೋಚನಾ. ಅವಳಿಗೋಸ್ಕರ ಇಡೀ ಕರ್ನಾಟಕ, ಇಂಡಿಯಾ, ಮಂಡ್ಯ ಎಲ್ಲ ಕಡೆ ಹುಡುಕ್ದೆ. ಆದರೆ ಆಮೇಲೆ ಗೊತ್ತಾಯಿತು ಆ ನನ್ನ ಸುಲೋಚನಾ 1966 ಸತ್ತೋಗ್ಬಿಟ್ಲು ಅಂತ. ಆ 1966 ಕಳ್ಕೊಂಡಿರೋ ಸುಲೋಚನಾನೇ ಈ 2026 ಇರೋ ಮನಸ್ವಿನಿ ಅಂತ ಭೂಮಿಯವ್ರು ನೋಡ್ಕೊಂಡು ಹೇಳ್ತಿರ್ತಾರೆ. ನಿಂಗಮ್ಮಜ್ಜಿ, ಸೋ ಸ್ಯಾಡ್, ಆ ಸುಲೋಚನಾ ಹೆಂಗೋ ಸತ್ಲು ಅಂತ ಕೇಳ್ತಿರ್ತಾರೆ. ಅದೊಂದು ದೊಡ್ಡ ಕತೆ ಬೇಬಿ. ಆ 1996 ಒಂದು ವಿಕಾರವಾದೊಂದು ಒಬ್ಬ ಇದ್ದ, ಅವನೇ ಈ ವಿಕಾರದಲ್ಲಿ ಈ ಪುನರ್ಜನ್ಮ ಎತ್ಬಿಟ್ಟು ಅಂತ ಅಜಿತ್ ನೋಡ್ಕೊಂಡು ಹೇಳ್ಬೇಕಾರೆ ಸಂಗೀತ ಅವರು, ಹಲೋ ಮೋಟ್ ಗಿಟಾರ್, ಯಾರನ್ನು ನೋಡ್ಕೊಂಡು ಏನು ಹೇಳ್ತಿದ್ಯಾ, ಅವನು ನನ್ನ ಮಗ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ್ ಅಂತ ಹೇಳ್ತಿರ್ತಾರೆ. ಪ್ರಸಾದಿಯವರು, ಆದರೆ ಏನು, ಈ ಜನ್ಮದಲ್ಲಿ ಇನ್ಸ್ಪೆಕ್ಟರ್ ಆಗಿರೋನು ಹೋದ ಜನ್ಮದಲ್ಲಿ ಪಿಕಾಸಿ ಸನ್ ಆಗಿರ್ಬೋದಲ್ಲ, ವಿಕ್ರ ಕಾವ್ಯ ಪಿಕಾಸಿ ಸನ್ ಆಗಿರ್ಬೋದಲ್ಲ ಅಂತ ಹೇಳ್ತಿರ್ತಾರೆ. ನಿಂಗಮ್ಮಜ್ಜಿಯವರು, ನಮ್ಮ ಫ್ಯಾಮಿಲಿನೆಲ್ಲ ಇಂಟ್ರಡ್ಯೂಸ್ ಮಾಡ್ತೀನಿ ಬಾರೋ ಅಂತ ಕರಿತಿರ್ತಾರೆ. ಅದಕ್ಕೆ ಪ್ರಸಾದಿಯವರು, ಈ ಬೇಸ್ ನನ್ನ ಮಕ್ಕಳನ್ನ ಏನು ಇಂಟ್ರಡ್ಯೂಸ್ ಮಾಡ್ತೀಯಾ, ನನಗೆ 1966 ನನ್ನ ಸುಲೋಚನಾ ಸಿಕ್ಕಿದ್ರಲ್ಲ ಅಷ್ಟೇ ಸಾಕು, ಆದರೆ ಆ ಕ್ರೂರ ಕಾಮಿ ಸನ್ ಆಫ್ ಪಿಕಾಸು ಅವನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ನೋಡ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಸುಲೋಚನಾ, ತಗೋ ಈ ಬಲೂನು, ಇದು ಬಲೂನ್ ಅಂದ್ಕೊಂಡಿದ್ಯಾ, ಅಲ್ಲ ನನ್ನ ಹಾರ್ಟು, ನನ್ನ ಹೃದಯ ಅಂತ ಹೇಳ್ತಿರ್ತಾರೆ. ಅಜಿತ್ ಅವರು ಅವ್ರಿಗೆ ಪಿನ್ನ ಕೊಟ್ಬಿಟ್ಟು, ತಗೊಳ್ಳಿ ಇದು ನಿಮಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಿರ್ತಾರೆ. ಓ
ಪ್ರೂವ್ ಆಗೋಯ್ತು, ನೀನೇ ಆ ವಿಕ್ರ ಗ್ರೋರಿ ಸನ್ ಆಫ್ ಪಿಕಾಸೋ ಅಂತ ಹೇಳ್ತಿರ್ತಾರೆ. ನೀನೇನಾದರೂ ಅನ್ಕೋ, ಆದರೆ ನನ್ನ ಸುಲೋಚನಾ ಸಿಕ್ಕಿದ್ರಲ್ಲ, 1966 ಸುಲೋಚನಾ ಸಿಕ್ಕಿದ್ರಲ್ಲ ಅಷ್ಟೇ ಸಾಕು ಅಂತ ಹೇಳ್ತಿರ್ತಾರೆ. ಅಜಿತ್ ಅವರು ಮರದ ತಿಮ್ಮಿ ಅವಳು ಅಂತ ಹೇಳ್ತಿರ್ತಾರೆ. ನೀನು ಮರದ ತಿಮ್ಮಿನಾಗಿರಲಿ ಯಾರನ್ನಾಗಿರಲಿ ನೀನು ಏನಾದರೂ ಅನ್ಕೋ, ಆದರೆ ಸಿಕ್ಕಿದ್ರಲ್ಲ ನನಗೆ ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ಪ್ರಸಾದಿ ಅವ್ರು ಹೇಳ್ತಿರ್ತಾರೆ. ರಜಿತ್ ಅವರು ರಾಜ ವರ್ಮ ಗೊತ್ತಾ ನಿನಗೆ ಅಂತ ಹೇಳ್ತಿರ್ತಾರೆ. ಆ ರಾಜ ವರ್ಮನೇ ಸನ್ ಆಫ್ ಪಿಕಾಸೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ನೋಡು, ಇವನೇ ಆ ಪಿಕಾಸೋ, ಒಳ್ಳೆಡಿ ಅವಾಗಲೇ ಹೇಳ್ತಿದ್ದಲ್ಲ, ಇವನೇ ನೋಡು ಆ ಸನ್ ಆಫ್ ಪಿಕಾಸೋ, ಉಗ್ರ ಕವಿ ಇವನೇ ಅವನು ಅಂತ ಹೇಳ್ಬಿಡ್ತಾರೆ. ಆವಾಗ ಮನಸ್ವಿನಿ ಅವ್ರ ಹತ್ರ ಹೋಗ್ಬಿಟ್ಟು ನೀವೊಂದು ಸ್ವಲ್ಪ ನನಗೆ ದಾರಿ ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ. ಅವರು ನಿಂಗಮ್ಮಜ್ಜಿ ಅವ್ರ ಹತ್ರ ಹೋಗ್ಬಿಟ್ಟು, ಬೇಬಿ ನನಗೆ ತುಂಬ ಹೃದಯ ಭಾರ ಆಗ್ತಿದೆ, ಅದನ್ನು ಇಳಿಸ್ಬಿಟ್ಟು ಬರ್ತೀನಿ, ನೀವು ಅಷ್ಟರಲ್ಲಿ ನನಗೆ ದಾರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಹೊರಟೋಗ್ಬಿಡ್ತಾರೆ. ನಿಂಗಮ್ಮಜ್ಜಿ, ಹೃದಯ ಭಾರ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ ಕಣೆ, ಹೋಗು, ಏನಾದರೂ ಬಾವಿಗೆ ಹಾರಿಬಿಟ್ರೆ ಕಷ್ಟ, ಹೋಗು ಅವನಿಂದೆ ಅಂತ ಹೇಳ್ಬಿಟ್ಟು ಕಳಿಸ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್. ಮುಂದಿನ ಸೀನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.